ಅಮೋಘ್ ಆ ರೌಡಿಗಳ ಮಧ್ಯೆ ನಿಂತಿದ್ದ ವ್ಯಕ್ತಿನ ನೋಡಿದಾಗ ಆ ಫೇಸ್ ತುಂಬ ಫೆಮಿಲಿಯರ್ ಅಂತ ಅನ್ನಿಸ್ತು. ಅವನು ಸ್ವಲ್ಪ ಟೈಮ್ ಅದ್ರ ಬಗ್ಗೆ ಯೋಚನೆ ಮಾಡಿ, ನೀವು ಪಾಟೀದಾರ್ ಫ್ಯಾಮಿಲಿಯವರಾ ಅಂತ ಅನುಮಾನದಿಂದ ಕೇಳ್ದ. ಅದಕ್ಕೆ ಆ ವ್ಯಕ್ತಿ, ಓ ನಾನು ಯಾರು ಅಂತ ಗೊತ್ತಾಯ್ತಾ? ಹಾಗಿದ್ರೆ ನೀನು ಖಂಡಿತವಾಗ್ಲೂ ಅಮೋಘ್ ಇರಬೇಕು. ಎಷ್ಟು ಧೈರ್ಯ ನಿನಗೆ ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ? ನಿನ್ನಿಂದಾಗಿ ಅವನಿನ್ನೂ ಹಾಸಿಗೆಯಿಂದ ಎದ್ದಿಲ್ಲ. 1 ವಾರ ಕೋಮಾದಲ್ಲಿದ್ದ. ಈಗ ಪ್ರಜ್ಞೆ ಬಂದಿದ್ರು ಇನ್ಯಾವತ್ತೂ ಅವನು ಓಡಾಡೋದು ಅನುಮಾನ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಕೋಪದಲ್ಲಿ ಹೇಳ್ದ. ಅಂದರೆ ನೀವೀಗ ನಿಮ್ಮ ಮಗನ ಪರವಾಗಿ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದೀರಿ ಅಂತ ಅಮೋಘ್ ಕೇಳ್ದ. ಅವನು ಆದಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಆ ಗ್ಯಾಪಲ್ಲಿ ಸ್ಟಾಫ್ಸ್ ಎಲ್ಲರೂ ಜನರನ್ನ ಮಾಲಿಂದ ಸೇಫಾಗಿ ಹೊರಗೆ ಕಳ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅಮೋಘ್ ಮಾತಿಗೆ ಇನ್ನೂ ಸಿಟ್ಟಾದ ನಮ್ಮನ್ನಪ್ಪ ಅರವಿಂದ್, ಹೌದು ಅದಕ್ಕೆ ಬಂದಿದ್ದೀನಿ. ಯಾಕೆ ಬರಬಾರ್ದಾ? ನಿನ್ನಿಂದಾಗಿ ನನ್ನ ಮಗನ ಜೀವನನೇ ಹಾಳಾಗೋಯ್ತು. ಈಗ ನಿನ್ನ ಜೀವನನೂ ಹಾಳು ಮಾಡಿ ನನ್ನ ಮಗನಿಗೆ ಖುಷಿ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ದ. ನಂತರ ಅವನು ತನ್ನ ಕಡೆಯವ್ರ ಹತ್ರ ಹೋಗಿ, ಏನ್ರೋ ನೋಡ್ತಾ ನಿಂತಿದ್ದೀರಾ? ಕೋಲ್ರೋ ಇವನನ್ನ. ಇವತ್ತು ಇವನು ಈ ಮಾಲಿಂದ 1 ಪೀಸಲ್ಲಿ ಹೊರಗೆ ಹೋಗ್ಬಾರ್ದು, ಹಾಗೆ ಸಿಗದಾಕಿ ಅಂತ ಆರ್ಡರ್ ಮಾಡ್ದ. ಅರವಿಂದ್ ಅಷ್ಟು ಹೇಳಿ ಕಂಪ್ಲೀಟ್ ಮಾಡೋದ್ರ ಒಳಗೆ ರೌಡಿಗಳೆಲ್ಲ ಅಮೋಘನ ಕಡೆ ವೇಗವಾಗಿ ನುಗ್ಗಿದ್ರು. ಅಮೋಘ್ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಹೊಡೆದು ಉರುಳಿಸ್ತಾ ಬಂದ. ಅವನು ಫಾಸ್ಟಾಗಿ ಅರವಿಂದ್ ಪಾಟೀದಾರ್ ಕಡೆ ಬಂದು ಅವ್ರ ಎದೆಗೆ ಬಲವಾಗಿ ಪಂಚ್ ಕೊಟ್ಟ. ಅಮೋಘ್ ಕೊಟ್ಟ ಏಟಿಗೆ ಅರವಿಂದ್ ನೆಲದ ಮೇಲೆ ಬಿದ್ದು ನೋವಿಂದ ನರಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಮೋಘ್ ಇಷ್ಟು ಮಾಡಿ ಹಿಂದೆ ತಿರುಗಿದಾಗ ಅಲ್ಲಿ ಇನ್ನೂ 4 ಜನ ಅವನ ಜೊತೆ ಫೇಸ್ ಮಾಡೋದಕ್ಕೆ ನಿಂತ್ಕೊಂಡಿದ್ವಿ. ಅರವಿಂದ್ ಬರಬೇಕಾದ್ರೆ ತನ್ನ ಜೊತೆ ಸಿಕ್ಕಾಪಟ್ಟೆ ರೌಡಿಗಳನ್ನ ಕರ್ಕೊಂಬಂದಿದ್ದ. ಹಾಗಾಗಿ ಅಮೋಘ್ ಅವ್ರನ್ನೆಲ್ಲ ಎಷ್ಟು ಹೊಡೆದ್ರೂ ಮುಗೀತಾನೆ ಇರಲಿಲ್ಲ. ಅಮೋಘ್ ಈಗ ತುಂಬ ಫೈಟ್ ಮಾಡಿ ಮಾಡಿ ಸುಸ್ತಾಗಿದ್ದ. ಅವನ ಪಂಚಲ್ಲಿ ಈಗ ಮೊದಲಿನಷ್ಟು ಪವರ್ ಇರಲಿಲ್ಲ. ಅಮೋಘ್ ಬೇಗ ಎಕ್ಸಾಸ್ಟ್ ಆದ. ಅರವಿಂದ್ ನೆಲದ ಮೇಲೆ ಮಲ್ಕೊಂಡೆ ಅಮೋಘನ ಅಬ್ಸರ್ವ್ ಮಾಡ್ತಾ ಇದ್ದ. ಅವನು ಸುಸ್ತಾಗ್ತಿದ್ದಾನೆ ಅಂತ ಗೊತ್ತಾಗಿದ್ದೆ ಅರವಿಂದ್ ಜೋರಾಗಿ, ಏಯ್ ಅವನು ಸ್ಲೋ ಆಗ್ತಾ ಇದ್ದಾನೆ, ಇದೇ ಸರಿಯಾದ ಸಮಯ, ಮೊದಲು ಅವನನ್ನು ಮುಗಿಸಿ ಅಂತ ಕೂಗ್ದ. ಅದನ್ನು ಕೇಳಿದ್ದೆ ರೌಡಿಗಳೆಲ್ಲ ಒಂದೇ ಸಲಕ್ಕೆ ಅಮೋಘನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಮೋಘ್ ಹೇಗೇಗೋ ಮಾಡಿ ಅವರಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಅಷ್ಟರಲ್ಲಿ ಒಬ್ಬ ರೌಡಿ ಹಿಂದಿಂದ ಬಂದು ಅಮೋಘನ್ ಬೆನ್ನಿಗೆ ಚಾಕು ಹಾಕ್ದ. ಇಮಿಡಿಯೇಟ್ ಆಗಿ ಅಮೋಘನ್ ಬಾಯಿಂದ ರಕ್ತದ ವಾಂತಿ ಆಯಿತು. ಅವನು ಹಾಕಿದ ವೈಟ್ ಕಲರ್ ಟೀ ಶರ್ಟ್ ಬೆನ್ನಿನ ಭಾಗದಲ್ಲಿ ರಕ್ತದಿಂದ ಒದ್ದೆ ಆಯಿತು. ಆಗ ತಾನೇ ಭಾನು ಕೈಯಿಂದ ತಪ್ಪಿಸ್ಕೊಂಡು ಅಮೋಘನ್ ಹುಡುಕ್ತಾ ಮಾಲ್ ಒಳಗೆ ಬಂದಿದ್ದ ಶ್ರೀಲೀಲಾ ಈ ಸೀನ್ನ ನೋಡಿದ್ಲು. ಅವಳು ಭಯದಲ್ಲಿ ಜೋರಾಗಿ ಅಮೋಘ್ ಅಂತ ಕಿರ್ಚಿದ್ಲು. ಶ್ರೀಲೀಲಾ ವಾಯ್ಸ್ ಕೇಳಿದ್ದೆ ಅಮೋಘ್ ಡಿಸ್ಟ್ರಾಕ್ಟ್ ಆದ. ಅವನು ಇಮಿಡಿಯೇಟ್ ಆಗಿ ಹಿಂದೆ ತಿರುಗಿ ಅವಳನ್ನು ನೋಡ್ತಾ, ಶ್ರೀ ನೀನಿಲ್ಲೇ ಅಂತ ತಡವರಿಸ್ದ. ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡ ರೌಡಿಗಳು ಇನ್ನೊಂದ್ಸಲ ಅವನಿಗೆ ಚಾಕು ಹಾಕೋದಕ್ಕೆ ಅಂತ ಮುಂದೆ ಬಂದರು. ಶ್ರೀಲೀಲಾ ಅದನ್ನು ನೋಡಿದ್ದೆ ಇಮಿಡಿಯೇಟ್ ಆಗಿ ಅಮೋಘನ್ನ ಬ್ಲಾಕ್ ಮಾಡಿ ನಿಂತ್ಕೊಂಡ್ಲು. ಅಮೋಘ್ ಏನಾದರೂ ಮಾಡೋದಕ್ಕೂ ಮುಂಚೆನೇ ಆ ರೌಡಿ ಹಾಕಿ ಚಾಕು ಶ್ರೀಲೀಲಾ ಹೊಟ್ಟೆಗೆ ಚುಚ್ಚಿತ್ತು. ಅಮೋಘ್ ಅದನ್ನು ನೋಡಿ ಬ್ಲ್ಯಾಂಕ್ ಆಗಿ ಶ್ರೀ ಅಂತ ಕಿರಿಚಿದ. ಶ್ರೀಲೀಲಾ ಹೊಟ್ಟೆಯಿಂದ ಕಂಟಿನ್ಯೂಸ್ ಆಗಿ ರಕ್ತ ಬಸಿಯೋದಕ್ಕೆ ಸ್ಟಾರ್ಟ್ ಆಯಿತು. ಅವಳ ಹೊಟ್ಟೆಗೆ ಕೊಳ್ಳಿ ಇಟ್ಟ ಹಾಗೆ ಉರಿತಾ ಇದ್ರೂ ಕೂಡ ಅವಳು ಸ್ವಲ್ಪನೂ ಪಶ್ಚಾತ್ತಾಪ ಪಡಲಿಲ್ಲ. ಇನ್ಫ್ಯಾಕ್ಟ್ ಶ್ರೀಲೀಲಾ ಫೈನಲಿ ಅಮೋಘಂಗೆ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಮಾಡೋದನ್ನಲ್ಲ ಅಂತ ರಿಲೀಫ್ ಆದ್ಲು. ಅಮೋಘ್ ಇಲ್ಲಿವರೆಗೂ ಶ್ರೀಲೀಲಾಗೆ ಯಾವ ತೊಂದರೆನೂ ಬರದೇ ಇರೋ ಹಾಗೆ ಕಾಪಾಡ್ಕೊಂಬಂದಿದ್ದ. ಆದರೆ ಅವಳಿಗೆ ಅಮೋಘಂಗೋಸ್ಕರ ಏನೂ ಮಾಡೋ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಆ ಅವಕಾಶ ಕಾಣಿಸ್ತಿದ್ದಂಗೆ ಶ್ರೀಲೀಲಾ ಸ್ವಲ್ಪನೂ ಯೋಚನೆ ಮಾಡದೆ ಅವನನ್ನು ಸೇವ್ ಮಾಡಿದ್ಲು. ಅಮೋಘ್ ಬೇಗ ತನ್ನ ಜಾಕೆಟ್ ತೆಗೆದು ಅದರಿಂದ ಶ್ರೀಲೀಲಾ ಹೊಟ್ಟೆ ಮೇಲೆ ಪ್ರೆಸ್ ಮಾಡ್ದ. ಅವನು ಹಾಗೆ ಮಾಡಿ ಅವಳು ಬ್ಲೀಡಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಶ್ರೀ, ಆರ್ ಯು ಆಲ್ ರೈಟ್? ಡೋಂಟ್ ವರಿ, ನಾನು ಈಗಲೇ ನಿನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನೀನು ಯಾವುದೇ ಕಾರಣಕ್ಕೂ ಕಣ್ಮುಚ್ಬೇಡ ಪ್ಲೀಸ್, ಅಮೋಘ್ ಅಳ್ತಾ ಹೇಳ್ದ. ಶ್ರೀಲೀಲಾ ಅದಕ್ಕೆ ಆ ನೋವಲ್ಲೂ ನಗ್ತಾ, ಯಾಕೋ ಅಳ್ತೀಯ ಅಮೋಘ್, ನೀನ್ ಹತ್ರ ಚೆನ್ನಾಗಿ ಕಾಣಲ್ಲ ಅಂತ ಜೋಕ್ ಮಾಡಿದ್ಲು. ಚುಪ್, ಸುಮ್ಮನಿರು ನೀನು, ಏನೇನೋ ಮಾತಾಡಬೇಡ.
ಬಾ ನಾವೀಗಲೇ ಹಾಸ್ಪಿಟ್ಲ್ಗೆ ಹೋಗೋಣ. ಅಮೋಘ್ ಶ್ರೀಲೀಲಾನ ಎತ್ಕೊಂಡು ಅಲ್ಲಿಂದ ಹೊರಟ. ಇನ್ನೊಂದು ಕಡೆ ಅದೇ ಟೈಮ್ಗೆ ಅರಸು ಮ್ಯಾನ್ಷನ್ ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇತ್ತು. ಭಾನು ಪ್ರತಾಪ್ ಅರಸ್ ತಮ್ಮ ಇಡೀ ಫ್ಯಾಮಿಲಿ ಜೊತೆ ಯೂನಿಯನ್ ಡೈರೆಕ್ಟರ್ ಚಾಂದಿನಿನೂ ಕೂರಿಸ್ಕೊಂಡು ಡಿನ್ನರ್ ಮಾಡ್ತಾ ಇದ್ರು. ಭಾನು ಪ್ರತಾಪ್ ಸ್ಮೈಲ್ ಮಾಡ್ತಾ, ನಾವಿಬ್ರು ಹೀಗೆ ಮೀಟ್ ಮಾಡಿ ಎಷ್ಟು ಟೈಮ್ ಆಗಿತ್ತು ಅಲ್ವ ಚಾಂದಿನಿ. ನಿಜ ಹೇಳಬೇಕು ಅಂದರೆ ನೀವಿವತ್ತು ನಿಮ್ಮ ಅಸಿಸ್ಟೆಂಟ್ಸ್ ಕರ್ಕೊಂಡು ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಚಾಂದಿನಿ, ನೀವು ತುಂಬ ಒಳ್ಳೆಯವರು ಮಿಸ್ಟರ್ ಅರಸ್. ಇಲ್ಲಾಂದರೆ ಇಷ್ಟೊಂದು ಜನರಿಗೆ ಮನೆಯಲ್ಲಿ ಗೆಸ್ಟಾಗಿ ಉಳಿಯೋದಕ್ಕೆ ಯಾರು ಜಾಗ ಕೊಡ್ತಾರೆ ಹೇಳಿ. ಹೀಗೆ ಶಾರ್ಟ್ ನೋಟಿಸಲ್ಲಿ ಬಂದು ನಿಮ್ಮ ಹತ್ರ ಹೆಲ್ಪ್ ಕೇಳಿದ್ರು ತಕ್ಷಣ ಒಪ್ಪಿಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು. ಅಷ್ಟರಲ್ಲಿ ಚಾಂದಿನಿ ಜೊತೆ ಕೂತ್ಕೊಂಡಿದ್ದ ಒಬ್ಳು ಹುಡುಗಿ, ನಿಮಗೆ ಅಮೋಘ್ ಅಂತ ಯಾರಾದರೂ ಗೊತ್ತಾ? ಐ ಥಿಂಕ್ ಅವ್ರ ಹೆಸರು ಅರಸು ಅಂತಾನೆ ಅನ್ಸುತ್ತೆ ಅಂತ ಕೇಳಿದ್ಲು. ಭಾನು ಪ್ರತಾಪ್ ಅದನ್ನು ಕೇಳಿ ಸರ್ಪ್ರೈಸ್ ಆದರು. ಅವ್ರಿಗೆ ಈ ಅಮೋಘ್ ಹೆಸರು ಸಡನ್ ಆಗಿ ಇಲ್ಲಿ ಯಾಕೆ ಬಂತು ಅಂತ ಗೊತ್ತಾಗ್ಲಿಲ್ಲ. ಅವರು ಕೇರ್ಫುಲ್ ಆಗಿ, ಹೌದು ನನಗೆ ಗೊತ್ತು, ಆದರೆ ನೀವ್ಯಾಕೆ ಕೇಳ್ತಾ ಇದ್ದೀರಿ ಅಂತ ಕೇಳಿದ್ರು. ಅದಕ್ಕೆ ಆ ಹುಡುಗಿ, ನಂಗೆ ಬೆಂಗಳೂರಲ್ಲಿ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಹೇಳಿದ್ಲು ಈ ಅಮೋಘ್ ಅನ್ನೋ ಹುಡುಗನ ಹತ್ರ ಸಿಕ್ಕಾಪಟ್ಟೆ ಪವರ್ ಪಿಲ್ಸ್ ಇದೆಯಂತೆ, ಅವನ ಸರ್ನೇಮ್ ಕೂಡ ಅರಸ್ ಅಂತಾನೆ ಇತ್ತಲ್ಲ, ಅದಕ್ಕೆ ನಿಮ್ಮ ರಿಲೇಟಿವ್ ಏನಾದರೂ ಇರಬಹುದಾ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದ್ಲು. ಆ ಹುಡುಗಿ ಅಷ್ಟು ಹೇಳಿ ಕಂಪ್ಲೀಟ್ ಮಾಡಿದ್ದೆ ಅರಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಪ್ರಕಾರ ಅಮೋಘ್ ಒಬ್ಬ ಲೂಸರ್ ಆಗಿದ್ದ, ಅವನ ಹತ್ರ ಪವರ್ ಪಿಲ್ ಹೇಗೆ ಬರೋದಕ್ಕೆ ಸಾಧ್ಯ? ಭಾನು ಪ್ರತಾಪ್ ಅವ್ರಿಗೆ ಸುಮ್ಮನಿರೋದಕ್ಕೆ ಸನ್ನೆ ಮಾಡ್ತಾ, ನೀನು ಹೇಳಿದ್ದು ಕರೆಕ್ಟ್, ಅಮೋಘ್ ಮೊದಲು ಇದೇ ಫ್ಯಾಮಿಲಿಗೆ ಸೇರಿದವನಾಗಿದ್ದ, ಆದರೆ ಈಗ ನಮಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಪ್ರತಿಮಾ, ಮಾವ ಹೇಳ್ತಿರೋದು ಕರೆಕ್ಟ್, ಆ ಅಮೋಘ್ ಆ ಯೂಸ್ಲೆಸ್ ಹುಡುಗ ನಮಗೆಲ್ಲ ಮೋಸ ಮಾಡ್ದ. ಅದ್ಯಾವುದೋ ಕಂಪ್ನಿಲಿ ಶೇರ್ಸ್ ತಗೊಳ್ತೀನಿ ಅಂತ ನಮ್ಮ ಕಂಪ್ನಿ ದುಡ್ಡನ್ನೆಲ್ಲ ಸುರಿದು ಲಾಸ್ ಮಾಡ್ಕೊಂಡ. ನಾವು ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಅವನ ಹೆಂಡತಿ ಫ್ಯಾಮ್ಲಿಲಿ ಮನೆ ಅಳಿಯ ಆಗಿ ಬದುಕ್ತಾ ಇದ್ದಾನೆ. ಈಗ ಸ್ವಲ್ಪ ಟೈಮ್ ಹಿಂದೆ ಇಲ್ಲಿಗೆ ಬಂದು ನಮ್ಮ ತುಷಾರ್ ಮದುವೆನೂ ಹಾಳು ಮಾಡಿದ್ದ. ನಂತರ ಅದು ಯಾರ್ದೋ ಜೊತೆ ಸೇರಿಕೊಂಡು ಒಂದಿಷ್ಟು ಬಾಡಿ ಗಾರ್ಡ್ಸ್ ಕರ್ಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕು ಮಾಡಿದ್ದ. ಅಯ್ಯೋ, ಅವ್ನು ಮಾಡಿದ ಕೆಲಸ ಒಂದ ಎರಡ. ಅವನಿಗೆ ತನ್ನ ರಿಲೇಟಿವ್ಸ್ ತನ್ನ ಸ್ವಂತ ತಾತನ ಇನ್ಸಲ್ಟ್ ಮಾಡೋದಕ್ಕೂ ಬೇಜಾರು ಅನ್ಸಲ್ಲ ಗೊತ್ತಾ ನಿಮಗೆ ಅಂತ ಹೇಳಿದ್ಲು. ಅದರ ನಂತರ ಒಬ್ಬೊಬ್ಬರೇ ಫ್ಯಾಮಿಲಿ ಮೆಂಬರ್ಸ್ ಅಮೋಘನ್ ವಿರುದ್ಧ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲರ ಮಾತು ಕೇಳಿ ಆ ಹುಡುಗಿ ನಿಜವಾಗ್ಲೂ ಸರ್ಪ್ರೈಸ್ ಆದ್ಲು. ಯಾಕಂದರೆ ಅವಳ ಫ್ರೆಂಡ್ ಬೇರೆ ಯಾರೂ ಅಲ್ಲ, ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಆಗಿದ್ಲು. ಹಸೀನಾ ಅಂತೂ ಕಾಲ್ ಮಾಡಿದಾಗೆಲ್ಲ ಅಮೋಘನ್ ಬಗ್ಗೆನೇ ಅವನ ಟ್ಯಾಲೆಂಟ್ಸ್ ಬಗ್ಗೆನೇ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ಲು. ಆದರೆ ಇಲ್ಲಿ ಎಲ್ಲರೂ ಅದಕ್ಕೆ ಟೋಟಲ್ ಆಪೋಸಿಟ್ ಆಗಿ ಮಾತಾಡ್ತಾ ಇದ್ರು. ಭಾನು ಪ್ರತಾಪ್ 2-3 ಸಲ ಗಂಟ್ಲು ಸರಿ ಮಾಡಿಕೊಂಡು ಎಲ್ರಿಗೂ ಸೈಲೆಂಟ್ ಆಗಿರೋ ಹಾಗೆ ಸನ್ನೆ ಮಾಡಿದ್ರು. ಆದರೆ ಯಾರೂ ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಷ್ಟರಲ್ಲಿ ಚಾಂದಿನಿ ಆ ಹುಡುಗಿ ಹತ್ರ ತಿರುಗಿ, ಇವರೆಲ್ಲ ಆ ಅಮೋಘ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಡೆ ತಾನೆ, ಇನ್ಮುಂದೆ ಇಂಥ ರೂಮರ್ಸ್ನ ನಂಬೇಡ. ಹಾಗೆ ಆ ನಿನ್ನ ಫ್ರೆಂಡ್ಗೂ ಅಮೋಘ್ನಿಂದ ಆದಷ್ಟು ದೂರ ಇರೋದಕ್ಕೆ ಹೇಳು. ನಾವೆಲ್ಲ ತುಂಬ ಒಳ್ಳೆಯವರು, ನಾವೆಲ್ಲೇ ಹೋದರೂ ಜನರಿಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀವಿ. ಹಾಗಾಗಿ ನಾನು ಆಲ್ರೆಡಿ ಮಿಸ್ಟರ್ ಅರಸ್ಗೆ ಪ್ರಾಮಿಸ್ ಮಾಡಿದ್ದೀನಿ, ಆ ಅಮೋಘ್ ಯಾವತ್ತು ನನ್ನ ಎದುರಿಗೆ ಬರ್ತಾನೋ ಅವತ್ತು ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆ ಹುಡುಗಿನೂ, ಎಸ್ ಮ್ಯಾಮ್, ನೀವು ಹೇಳಿದ್ನ ನಾನು ನೆನಪಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿದ್ಲು. ಬಟ್ ಅವಳ ಮನ್ಸಲ್ಲಿ ಮಾತ್ರ ಇನ್ನೂ ಹಸೀನಾ ಹೇಳಿರೋ ವಿಷಯನೇ ಓಡ್ತಾ ಇತ್ತು. ಹಸೀನಾ ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋ ಹುಡುಗಿ ಅಲ್ಲ. ಹಾಗಿದ್ರೆ ಅಮೋಘನ ಅವಳು ಎಷ್ಟರ್ಥ ಮಾಡ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.